ಓಂ ಶಾಂತಿ. ದಿನಾಂಕ 1/8/2021. ಅವ್ಯಕ್ತ ಬಾಪ್ದಾದ ರಿವೈಸ್ 24/2/1988. वरदाता से प्राप्त हुए वरदानों को वृद्धि में लाने की विधि. ವರದಾತನಿಂದ ಪ್ರಾಪ್ತಿ ಆಗಿರುವಂತಹ वरदानಗಳನ್ನು वृद्धिಯಲ್ಲಿ ತರುವಂತಹ विधि. आज बाप दादा अपने रूहानी चात्रक बच्चों को देख रहे हैं. ಇಂದು ಬಾಪ್ ದಾದಾ ಅವರು ತಮ್ಮ ಆತ್ಮಿಕ ಚಾತ್ರಕ ಮಕ್ಕಳನ್ನು ನೋಡುತ್ತಿದ್ದಾರೆ. हर एक बच्चा बाप से सुनने के, मिलने के और साथ साथ बाप समान बनने के छात्रक है. ಪ್ರತಿಯೊಂದು ಮಗು ಬಾಬಾವರಿಂದ ಕೇಳಲಿಕ್ಕೆ, ಮಿಲನ ಮಾಡಲಿಕ್ಕೆ ಮತ್ತು ಜೊತೆಗೆ ತಂದೆಯ ಸಮಾನ ಆಗಲಿಕ್ಕೆ ಛಾತ್ರಕ ಆಗಿದೆ. ಸುನನೆ ಸೆ ಜನ್ಮ ಜನ್ಮಾಂತರ ಕಿ ಪ್ಯಾಸ್ ಮಿಟ್ ಜಾತಿ ಹೈ. ಕೇಳುವುದರಿಂದ ಜನ್ಮ ಜನ್ಮಾಂತರದ ದಾಹ ಅಳಿಸುತ್ತದೆ. ज्ञान अमृत प्यासी आत्माओं को तृप्त आत्मा बना देता है. ಜ್ಞಾನಾಮೃತ ನೀರಡಿಸಿರುವಂತಹ ಆತ್ಮರನ್ನು ತೃಪ್ತರನ್ನಾಗಿ ಮಾಡುತ್ತದೆ. सुनते सुनते आत्माएं भी बाप समान ज्ञान स्वरूप बन जाती है. वा यह कहे ज्ञान मुरली सुनते सुनते स्वयं भी मुरलीधर बच्चे बन जाते हैं. ಕೇಳುತ್ತಾ ಕೇಳುತ್ತಾ ಆತ್ಮರು ಸಹ ತಂದೆಯ ಸಮಾನ ಜ್ಞಾನ ಸ್ವರೂಪರಾಗುತ್ತಾರೆ. ಅಥವಾ ಇದನ್ನು ಹೇಳಬಹುದು, ಜ್ಞಾನ ಮುರಳಿಯನ್ನು ಕೇಳುತ್ತಾ ಕೇಳುತ್ತಾ ಸ್ವಯಂ ಸಹ ಮುರಳೀಧರ ಮಕ್ಕಳು ಆಗುತ್ತಾರೆ. रूहानी मिलन मनाते बाप के स्नेह में समा जाते हैं. ಆತ್ಮಿಕ ಮಿಲನವನ್ನು ಮಾಡುತ್ತಾ ತಂದೆಯ ಸ್ನೇಹದಲ್ಲಿ ಸಮಾವೇಶಗೊಳ್ಳುತ್ತಾರೆ. मिलन मनाते लवलीन मगन स्थिति वाले बन जाते हैं. मिलन मनाते एक बाप दूसरा न कोई इस अनुभूति में समाये हुए रहते हैं. ಮಿಲನವನ್ನು ಮಾಡುತ್ತಾ ಲವ್ಲೀನ್ ಮಗನ್ ಸ್ಥಿತಿ ಉಳ್ಳಂಥವರು ಆಗುತ್ತಾರೆ. ಮಿಲನವನ್ನು ಮಾಡುತ್ತಾ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಈ ಅನುಭೂತಿಯಲ್ಲಿ ಸಮಾವೇಶ ಆಗಿರುತ್ತಾರೆ. ಮಿಲನ್ ಮನಾತೆ ನಿರ್ವಿಘ್ನ ಸದಾ ಬಾಪ್ ಕೆ ಸಂಗ ಕೆ ರಂಗ್ ಮೇ ಲಾಲ್ ಬನ್ ಜಾತೆ ಹೈ. ಮಿಲನವನ್ನು ಮಾಡುತ್ತಾ ಸದಾ ನಿರ್ವಿಘ್ನ ತಂದೆಯ ಸಂಘದಲ್ಲಿ ರಂಗಿತರಾಗಿ ಲಾಲ್ ಆಗುತ್ತಾರೆ. जब ऐसे समाये हुए व स्नेह में लवलीन बन जाते हैं तो क्या आशा रहती है. ಯಾವಾಗ ಈ ರೀತಿ ಸಮಾವೇಶ ಆಗಿಬಿಟ್ಟು ಹಾಗೂ ಸ್ನೇಹದಲ್ಲಿ ಲವಲೀನರಾಗಿಬಿಟ್ಟು ಆಗಿದ್ದಾಗ ಯಾವ ಆಸೆ ಇರುತ್ತದೆ. ಬಾಪ್ ಸಮಾನ್ ಬನ್ನೇಕಿ, ತಂದೆಯ ಸಮಾನ ಆಗುವಂಥ. ಬಾಪ್ ಕೆ ಹರ್ ಕದಂ ಪರ್ ಕದಂ ರಖನೆ ವಾಲೆ ಅರ್ಥಾತ್ ಬಾಪ್ ಸಮಾನ್ ಬನ್ನೆ ವಾಲೆ. ತಂದೆಯ ಪ್ರತಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವಂಥವರು ಅಂದರೆ ತಂದೆಯ ಸಮಾನ ಆಗುವಂಥವರು. ಜೈಸೆ ಬಾಪ್ ಕಾ ಸದಾ ಸರ್ವಶಕ್ತಿವಾನ್ ಸ್ವರೂಪ್ ಹೈ, ऐसे बच्चे भी सदा मास्टर सर्वशक्तिवान स्वरूप बन जाते हैं. ಹೇಗೆ ತಂದೆ ಸದಾ ಸರ್ವಶಕ್ತಿವಾನ್ ಸ್ವರೂಪರಾಗಿದ್ದಾರೆ, ಹಾಗೆ ಮಕ್ಕಳು ಸಹ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪರಾಗುತ್ತಾರೆ. जो बाप का स्वरूप है सदा शक्तिशाली सदा लाइट ऐसे समान बन जाते हैं. ಯಾವುದು ತಂದೆಯ ಸ್ವರೂಪ ಆಗಿದೆ, ಸದಾ ಶಕ್ತಿಶಾಲಿ ಸದಾ ಲೈಟ್, ಈ ರೀತಿ ಸಮಾನರಾಗುತ್ತಾರೆ. समान बनने की विशेष बातें जानते हो ना. किन किन बातों में बाप समान बनना है. ಸಮಾನರಾಗುವಂತಹ ವಿಶೇಷ ಮಾತುಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ, ಯಾವ ಯಾವ ಮಾತಿನಲ್ಲಿ ಸಮಾನರಾಗಬೇಕಾಗಿದೆ. ಬನ್ ರಹೆ ಹೋ और बने भी हो.
ಆಗುತ್ತಾ ಇದ್ದೀರಿ ಮತ್ತು ಆಗಿದ್ದೀರಿಯೂ ಸಹ. जैसा बाप का नाम बच्चों का भी वही नाम है. ಯಾವ ರೀತಿ ತಂದೆಯ ಹೆಸರಾಗಿದೆ ಅದೇ ರೀತಿ ಮಕ್ಕಳದು ಸಹ ಅದೇ ಹೆಸರಾಗಿದೆ. ವಿಶ್ವ ಕಲ್ಯಾಣಕಾರಿ ಯಹಿ ನಾಮ್ ಹೈ ನಾ ಆಪ್ ಸಬ್ಕಾ. ವಿಶ್ವ ಕಲ್ಯಾಣಕಾರಿ ಇದೇ ಹೆಸರಾಗಿದೆ ಅಲ್ಲವೇ ತಮ್ಮದೆಲ್ಲರದು. जो बाप का रूप वही बच्चों का रूप. जो बाप के गुण वह बच्चों के. ಯಾವುದು ತಂದೆಯ ರೂಪ ಆಗಿದೆ ಅದೇ ಮಕ್ಕಳದ್ದು ಸಹ ಆಗಿದೆ. ಯಾವುದು ತಂದೆಯ ಗುಣಗಳಾಗಿದ್ದಾವೆ ಅವುಗಳೇ ಮಕ್ಕಳದ್ದು ಗುಣಗಳಾಗಿದ್ದಾವೆ. बाप के हर गुण को धारण करने वाले ही बाप समान बनते हैं. ತಂದೆಯ ಪ್ರತಿಯೊಂದು ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂಥವರೇ ತಂದೆಯ ಸಮಾನ ಆಗುತ್ತಾರೆ. जो बाप का कार्य व बच्चों का कार्य. ಯಾವುದು ತಂದೆಯ ಕಾರ್ಯ ಆಗಿದೆ ಅದೇ ಮಕ್ಕಳದು ಕಾರ್ಯ ಆಗಿದೆ. सब बातों में बाप समान बनना है. ಎಲ್ಲ ಮಾತುಗಳಲ್ಲೂ ತಂದೆಯ ಸಮಾನ ಆಗಬೇಕು. ಲಕ್ಷ್ಯ ತೋ ಸಭಿ ಕಾ ವಹಿ ಹೈ ನಾ. ಲಕ್ಷ್ಯವಂತೂ ಎಲ್ಲರದು ಅದೇ ಆಗಿದೆ ಅಲ್ಲವೇ. सम्मुख रहने वाले नहीं लेकिन समान बनने वाले हैं. ಸಮ್ಮುಖದಲ್ಲಿರುವಂಥವರಲ್ಲ ಆದರೆ ಸಮಾನರಾಗುವಂಥವರಾಗಿದ್ದೀರಿ. इसको ही कहा जाता है फॉलो फादर करने वाले. ಇದಕ್ಕೆ ಹೇಳಲಾಗುತ್ತದೆ ಫಾಲೋ ಫಾದರ್ ಮಾಡುವಂಥವರು. तो अपने को चेक करो सब बातों में कहाँ तक बाप समान बने हो. ಅದಕ್ಕಾಗಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳ್ರಿ, ಎಲ್ಲ ಮಾತುಗಳಲ್ಲಿ ಎಲ್ಲಿಯವರೆಗೆ ತಂದೆ ಸಮಾನ ಆಗಿದ್ದೀರಿ. समान बनने का वरदान आदि से बाप ने बच्चों को दिया है. ಸಮಾನರಾಗುವಂತಹ ವರದಾನ ಆದಿಯಿಂದ ಮಕ್ಕಳಿಗೆ ತಂದೆ ಕೊಟ್ಟಿದ್ದಾರೆ. ಆದಿ ಕಾ ವರದಾನ ಹೈ ಸರ್ವಶಕ್ತಿಯೋ ಸೆ ಸಂಪನ್ನ ಭವ. ಆದಿಯ ವರದಾನ ಆಗಿದೆ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ. लौकिक जीवन में बाप व गुरु वरदान देते हैं. ಲೌಕಿಕ ಜೀವನದಲ್ಲಿ ತಂದೆ ಹಾಗೂ ಗುರುಗಳು ವರದಾನಗಳನ್ನು ಕೊಡುತ್ತಾರೆ. ಧನವಾನ್ ಭವ, ಪುತ್ರವಾನ್ ಭವ, ಬಡಿ ಆಯು ಭವ या सुखी भव का वरदान देते हैं. ಧನವಾನ್ ಭವ, ಪುತ್ರವಾನ್ ಭವ, ದೀರ್ಘಾಯು ಆಗಿ ಅಥವಾ ಸುಖಿಯಾಗಿ ಅಂತ ವರದಾನಗಳನ್ನು ಕೊಡುತ್ತಾರೆ. ಬಾಪ್ದಾದನೇ ಕ್ಯಾ ವರದಾನ ದಿಯಾ. ಬಾಪ್ದಾದವರು ಯಾವ ವರದಾನವನ್ನು ಕೊಟ್ಟಿದ್ದಾರೆ. ಸದಾ ಜ್ಞಾನ ಧನ್ ಶಕ್ತಿಯೋಂ ಕೆ ಧನ್ ಸೆ ಸಂಪನ್ನ ಭವ. ಸದಾ ಜ್ಞಾನ ಧನ ಶಕ್ತಿಗಳ ಧನದಿಂದ ಸಂಪನ್ನರಾಗಿ. ಯಹಿ ಬ್ರಾಹ್ಮಣ ಜೀವನ ಕಾ ಖಜಾನಾ ಹೈ. ಇದೇ ಬ್ರಾಹ್ಮಣ ಜೀವನದ ಖಜಾನೆ ಆಗಿದೆ. जब से ब्राह्मण जन्म लिया तब से संगम युग की स्थापना के कार्य में अंत तक जीना अर्थात बड़ी आयु भव. ಯಾವಾಗಿನಿಂದ ಬ್ರಾಹ್ಮಣ ಜನ್ಮವನ್ನು ಪಡೆದುಕೊಂಡಿದ್ದೀರಿ ಆವಾಗಿನಿಂದ ಸಂಗಮಯುಗದ ಸ್ಥಾಪನೆಯ ಕಾರ್ಯದಲ್ಲಿ ಅಂತ್ಯದವರೆಗೂ ಬದುಕುವುದು, ಇದು ದೀರ್ಘಾಯು ಆಗುವುದು ಆಗಿದೆ. बीच में अगर ब्राह्मण जीवन से निकल पुराने संस्कारों या पुराने संसार में चले जाते हैं तो इसको कहा जाता है जन्म लिया लेकिन छोटी आयु वाले, क्योंकि ब्राह्मण जीवन से मर गए. ಮಧ್ಯದಲ್ಲಿ ಒಂದು ವೇಳೆ ಬ್ರಾಹ್ಮಣ ಜೀವನದಿಂದ ಹೊರಗೆ ಬಂದು ಹಳೆಯ ಸಂಸ್ಕಾರ ಅಥವಾ ಹಳೆಯ ಸಂಸಾರದಲ್ಲಿ ಹೊರಟು ಹೋಗಿಬಿಡುತ್ತೀರಿ ಅಂದರೆ ಇದಕ್ಕೆ ಹೇಳಲಾಗುತ್ತದೆ ಜನ್ಮವನ್ನು ಪಡೆದರು ಆದರೆ ಬಹಳ ಕಡಿಮೆ ಆಯುಸ್ಸು ಉಳ್ಳಂಥವರು, ಏಕೆಂದರೆ ಬ್ರಾಹ್ಮಣ ಜೀವನದಿಂದ ಸತ್ತು ಬಿಟ್ಟಿರಿ. कोई कोई ऐसे भी होते हैं जो ಕೋಮಾ ಮೇ ಚಲೆ ಜಾತೆ ಹೇ. ಕೆಲವರಂತೂ ಈ ರೀತಿಯೂ ಸಹ ಇರುತ್ತಾರೆ, ಅಂದರೆ ಕೋಮಾದಲ್ಲಿ ಹೋಗಿಬಿಡುತ್ತಾರೆ. ಹೋತೆ ಹುವೆ ಬಿ ನಾ ಕೆ ಬರಾಬರ್ ಹೋತೆ ಹೇ. ಇದ್ದರೂ ಸಹ ಇಲ್ಲದಂತೆ ಇರುತ್ತಾರೆ. और कभी कभी जाग भी जाते हैं लेकिन वह जिंदा होना भी मरने के समान ही होता है. ಮತ್ತು ಕೆಲವು ಸಲ ಎಚ್ಚರಗೊಳ್ಳುತ್ತಾರೆಯೂ ಸಹ, ಆದರೆ ಆ ರೀತಿ ಬದುಕುವುದು ಅಂದರೆ ಸಾಯುವಂಥ ಸಮಾನ ಆಗಿದೆ. तो बड़ी आयु भव अर्थात
सदा आदि से अंत तक ब्राह्मण जीवन व श्रेष्ठ दिव्य जीवन की सर्व प्राप्तियों में जीना. ಅಂದರೆ ದೀರ್ಘಾಯು ಆಗಿ ಅಂದರೆ ಸದಾ ಆದಿಯಿಂದ ಅಂತ್ಯದವರೆಗೆ ಬ್ರಾಹ್ಮಣ ಜೀವನ ಹಾಗೂ ಶ್ರೇಷ್ಠ ದಿವ್ಯ ಜೀವನದ ಸರ್ವ ಪ್ರಾಪ್ತಿಗಳಲ್ಲಿ ಬದುಕುವುದು. बड़ी आयु के साथ साथ निरोगी भाव का भी वरदान आवश्यक है. ದೀರ್ಘಾಯುವಿನ ಜೊತೆಗೆ ನಿರೋಗಿ ಭವ ಅನ್ನುವಂತಹ ವರದಾನದ್ದು ಸಹ ಅವಶ್ಯಕತೆ ಇದೆ. अगर आयु बड़ी है लेकिन माया की व्याधि बार बार कमज़ोर बना देती है तो वो जीना भी जीना नहीं है. ಆಯುಸ್ಸು ದೊಡ್ಡದಿದೆ, ಆದರೆ ಮಾಯೆಯ ಕಾಯಿಲೆಗಳಿಂದ ಪದೇ ಪದೇ ದುರ್ಬಲರಾಗುತ್ತೀರಿ ಅಂದರೆ ಆ ರೀತಿ ಬದುಕುವುದು ಕೂಡ ಬದುಕುವುದು ಅಲ್ಲ. तो बड़ी आयु भव के साथ सदा तंदुरुस्त रहना अर्थात निर्विघ्न रहना. ದೀರ್ಘಾಯು ಅಂತಂದರೆ ಅದರ ಜೊತೆಗೆ ದೀರ್ಘಾಯುವಿನ ಜೊತೆಗೆ ಸದಾ ಆರೋಗ್ಯವಂತರಾಗಿ ಇರುವುದು ಅಂದರೆ ನಿರ್ವಿಘ್ನರಾಗಿ ಇರುವುದು. बार बार उलझन में व दिल शिकस्त की स्थिति के बिस्तर हवाले नहीं होना. ಪದೇ ಪದೇ ಗೊಂದಲದಲ್ಲಿ ಬರುವುದು ಅಥವಾ ಬೇಸರದ ಸ್ಥಿತಿಯ ಹಾಸಿಗೆ ಹಿಡಿಯುವುದು ಇದು ಆಗಬಾರದು. जो कोई बीमार होता है तो बिस्तर हवाले होते हैं ना. ಯಾರಾದರೂ ಕಾಯಿಲೆಗ್ರಸ್ತರಾದಾಗ ಹಾಸಿಗೆಯನ್ನು ಹಿಡಿಯುತ್ತಾರಲ್ಲವೇ. छोटी छोटी उलझन में चलते फिरते भी ख़त्म कर देते हो, लेकिन जब कोई बड़ी समस्या आ जाती है, उलझन में आ जाते तो दिल शिकस्त बन जाते हो तो मन की हालत क्या होती है. ಚಿಕ್ಕ ಚಿಕ್ಕ ಗೊಂದಲಗಳು ಬಂದಾಗ ಅದನ್ನು ನಡೀತಾ ತಿರುಗಾಡ್ತಾ ಸಮಾಪ್ತಿ ಮಾಡುತ್ತೀರಿ. ಆದರೆ ಯಾವಾಗ ಯಾವುದಾದರೂ ದೊಡ್ಡ ಸಮಸ್ಯೆ ಬರುತ್ತದೆ, ಗೊಂದಲದಲ್ಲಿ ಬರುತ್ತೀರಿ, ದಿಲ್ ಶಿಕಸ್ತ್ ಅಂದರೆ ಬೇಸರಗೊಳ್ಳುತ್ತೀರಿ, ಆಗ ಮನಸ್ಸಿನ ಸ್ಥಿತಿ ಏನಾಗುತ್ತದೆ. जैसे शरीर बिस्तरे के हवाले होता है तो कोई दिल नहीं होती है उठने की, चलने की व खाने पीने की कोई दिल नहीं होती है. ಯಾವಾಗ ಶರೀರ ಹಾಸಿಗೆಯನ್ನು ಹಿಡಿಯುತ್ತದೆ ಆಗ ಯಾವುದೇ ಮನಸ್ಸು ಆಗುವುದಿಲ್ಲ. ಏಳುವಂಥದ್ದು, ನಡೆಯುವಂಥದ್ದು, ತಿನ್ನುವುದು, ಕುಡಿಯುವುದು ಮನಸ್ಸಿಗೆ ಹಿಡಿಸುವುದಿಲ್ಲ. ऐसे यहाँ भी योग में बैठेंगे तो भी दिल नहीं लगेगी. ಹಾಗೆಯೇ ಇಲ್ಲಿಯೂ ಸಹ ಯೋಗದಲ್ಲಿ ಕುಳಿತಾಗ ಮನಸ್ಸು ಜೋಡಣೆ ಆಗುವುದಿಲ್ಲ. ज्ञान भी सुनेंगे तो दिल से नहीं सुनेंगे. ಜ್ಞಾನವನ್ನು ಕೇಳುತ್ತೀರಿ ಆದರೆ ಮನಸ್ಸಿನಿಂದ ಕೇಳುವುದಿಲ್ಲ. ಸೇವಾ भी दिल से नहीं करेंगे. ಸೇವೆಯನ್ನು ಸಹ ಮನಸ್ಸಿನಿಂದ ಮಾಡುವುದಿಲ್ಲ. ದಿಖಾವೆ ಸೆ ವ ಡರ್ ಸೆ ಲೋ ಕ್ಲಾಸ್ ಸೆ ಕರೆಂಗೆ. ತೋರಿಕೆಗಾಗಿ ಅಥವಾ ಭಯದಿಂದ ಅಥವಾ ಲೋಕ ಮರ್ಯಾದೆಗಾಗಿ ಮಾಡುತ್ತೀರಿ. इसको सदा तंदुरुस्त जीवन नहीं कहेंगे. ಇದಕ್ಕೆ ಸದಾ ತಂದೃಸ್ತ್ ಆರೋಗ್ಯಪೂರ್ಣ ಜೀವನ ಎಂದು ಹೇಳುವುದಿಲ್ಲ. तो बड़ी आयु भव अर्थात निरोगी भव इसको कहा जाता है. ಅಂದರೆ ದೀರ್ಘಾಯು ಆಗಿ ಅಂದರೆ ನಿರೋಗಿ ಆಗುವುದು ಇದಕ್ಕೆ ಹೇಳಲಾಗುತ್ತದೆ. पुत्रवान भव व संतान भव. आपके संतान है, ನಿಮ್ಮ ಸಂತಾನರಿದ್ದಾರೆ. 2-4 ಬಚ್ಚೆ ನಹಿ ಪೈದಾ ಕಿಯೇ ಹೈ. 2-4 ಮಕ್ಕಳನ್ನು ಹುಟ್ಟಿಸಿಲ್ಲವೇ. ಸಂತಾನ್ ಭವ್ ಕಾ ವರದಾನ ಹೈನಾ. ಸಂತಾನ ಭವ ಅನ್ನುವಂಥ ವರದಾನ ಇದೆ ಅಲ್ಲವೇ. 2-4 बच्चों का वरदान नहीं मिलता, लेकिन जब बाप समान मास्टर रचयिता की स्टेज पर स्थित होते हो तब तो ये सब अपनी रचना लगती है. ಇಲ್ಲಿ 2-4 ಮಕ್ಕಳ ವರದಾನ ಸಿಗುವುದಿಲ್ಲ. ಆದರೆ ಯಾವಾಗ ತಂದೆಯ ಸಮಾನ ಮಾಸ್ಟರ್ ರಚಯಿತನ ಸ್ಥಿತಿಯಲ್ಲಿ ಸ್ಥಿತರಾದಾಗ ಆಗ
ಈ ಎಲ್ಲ ರಚನೆ ತಮ್ಮದೇ ಆಗಿರುತ್ತದೆ. बेहद के मास्टर रचयिता बनना या बेहद का पुत्रवान भव संतान भव हो जाता है. ಬೇಹದ್ದಿನ ಮಾಸ್ಟರ್ ರಚಯಿತ ಆಗುವುದು ಇದು ಬೇಹದ್ದಿನ ಪುತ್ರವಾನ್ ಭವ ಸಂತಾನ್ ಭವ ಆಗುತ್ತದೆ. ಹದಕೆ नहीं कि जो दो चार जिज्ञासु हमने बनाया या मेरे है नहीं. ಹದ್ದಿನದು ಅಲ್ಲ ಅಂದರೆ 2 ಅಥವಾ 4 ಜಿಜ್ಞಾಸುಗಳನ್ನು ನಾವು ತಯಾರು ಮಾಡಿದ್ದೀವಿ, ಇವರು ನಮ್ಮವರಾಗಿದ್ದಾರೆ ಅಲ್ಲ. ಮಾಸ್ಟರ್ ರಚಿತಾ ಕಿ ಸ್ಟೇಜ್ ಬೇಹದ್ ಕಿ ಸ್ಟೇಜ್ ಹೇ. ಮಾಸ್ಟರ್ ರಚಯಿತನ ಸ್ಥಿತಿ ಬೇಹದ್ದಿನ ಸ್ಥಿತಿಯಾಗಿದೆ. किसी भी आत्मा को व प्रकृति के तत्वों को भी अपनी रचना समझ विश्व कल्याणकारी स्थिति से हर एक के प्रति कल्याण की शुभ भावना शुभकामना रहती है. ಯಾವುದೇ ಆತ್ಮಕ್ಕೆ ಹಾಗೂ ಪ್ರಕೃತಿಯ ತತ್ವಗಳನ್ನು ಸಹ ತಮ್ಮ ರಚನೆ ಎಂದು ತಿಳಿದು ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಿಂದ ಪ್ರತಿಯೊಬ್ಬ ಆತ್ಮರ ಪ್ರತಿಯಾಗಿ ಕಲ್ಯಾಣದ ಶುಭಕಾಮನೆ ಇರುತ್ತದೆ. रचता की रचना के प्रति यही भावनाएं रहते हैं. ರಚಯಿತಂದು ರಚನೆಯ ಪ್ರತಿಯಾಗಿ ಇದೇ ಭಾವನೆಗಳು ಇರುತ್ತವೆ. जब बेहद के मास्टर रचयिता बन जाते हो तो कोई हद की आकर्षित नहीं कर सकेगी. ಯಾವಾಗ ಬೇಹದ್ದಿನ ಮಾಸ್ಟರ್ ರಚಯಿತ ಆಗುತ್ತೀರಿ ಆಗ ಯಾವುದೇ ಹದ್ದಿನ ಆಕರ್ಷಿತ ಮಾಡುವುದಿಲ್ಲ. ಸದಾ ಅಪ್ನೆ ಕೋ ಕಹಾ ಖಡಾ ಹುವಾ ದೇಖೇಂಗೆ. ಸದಾ ತಮ್ಮನ್ನು ಎಲ್ಲಿ ನಿಂತಿರುವುದನ್ನು ನೋಡುತ್ತೀರಿ. जैसे वृक्ष का रचता बीज, जब वृक्ष की अंतिम स्टेज आती है तो वह बीज ऊपर आ जाता है ना. ಹೇಗೆ ವೃಕ್ಷದ ರಚಿತ ಬೀಜ ಯಾವಾಗ ವೃಕ್ಷದ ಅಂತಿಮ ಸ್ಥಿತಿ ಬಂದಾಗ ಆಗ ಬೀಜ ಮೇಲ್ಗಡೆ ಕಾಣಿಸುತ್ತದೆ. ऐसे बेहद के मास्टर रचयिता सदा अपने को इस कल्प वृक्ष के ऊपर खड़ा हुआ अनुभव करेंगे. ಹಾಗೆಯೇ ಬೇಹದ್ದಿನ ಮಾಸ್ಟರ್ ರಚಯಿತ ಸದಾ ತಮ್ಮನ್ನು ಈ ಕಲ್ಪವೃಕ್ಷದ ಮೇಲೆ ನಿಂತಿರುವುದು ಅನುಭವ ಮಾಡುತ್ತಾರೆ. बाप के साथ साथ वृक्ष के ऊपर मास्टर बीज रूप बन शक्तियों की गुणों की शुभ भावना शुभ कामना की स्नेह की सहयोग की किरणें फैलाएंगे. ತಂದೆಯ ಜೊತೆಗೆ ವೃಕ್ಷದ ಮೇಲ್ಗಡೆ ಮಾಸ್ಟರ್ ಬೀಜ ರೂಪ ಆಗಿ ಶಕ್ತಿಗಳ ಗುಣಗಳ ಶುಭ ಭಾವನೆ ಶುಭ ಕಾಮನೆಗಳ ಸ್ನೇಹದ ಸಹಯೋಗದ ಕಿರಣಗಳನ್ನು ಹರಡಿಸುತ್ತಾರೆ. जैसे सूर्य ऊंचा रहता है तो सारे विश्व में स्वतः ही किरणें फैलती है ना. ಹೇಗೆ ಸೂರ್ಯ ಎತ್ತರದಲ್ಲಿ ಇರುತ್ತಾನೆ ಅಂದಾಗ ವಿಶ್ವದಲ್ಲಿ ತನ್ನಿಂತಾನೇ ಸೂರ್ಯನ ಕಿರಣಗಳು ಹರಡುತ್ತವೆ. ऐसे मास्टर रचयिता व मास्टर बीज रूप सारे वृक्ष को किरणें व पानी दे सकते हो. ಹಾಗೆಯೇ ಮಾಸ್ಟರ್ ರಚಯಿತ ಮಾಸ್ಟರ್ ಬೀಜ ರೂಪರಾಗಿ ಸಂಪೂರ್ಣ ವೃಕ್ಷಕ್ಕೆ ಕಿರಣಗಳನ್ನು ಹಾಗೂ ನೀರನ್ನು ಕೊಡಬಲ್ಲಿರಿ. ತೋ ಕಿತ್ನಿ ಸಂತಾನ್ ಹುಯಿ ಅಂದಾಗ ಎಷ್ಟು ಸಂತಾನರಾಗಿದ್ದಾರೆ. ಸಾರಿ ವಿಶ್ವ ಅಪ್ಕಿ ರಚನಾ ಹೋ ಗಯಿನಾ. ಸಂಪೂರ್ಣ ವಿಶ್ವವೇ ತಮ್ಮ ರಚನೆ ಆಗಿದೆ ಅಲ್ಲವೇ. ತೋ ಮಾಸ್ಟರ್ ರಚಿತಾ ಭವ ಅಂದರೆ ಮಾಸ್ಟರ್ ರಚಿತಾ ಆಗಿ. इसको कहते हैं पुत्रवान भव. ಇದಕ್ಕೆ ಹೇಳಲಾಗುತ್ತದೆ ಪುತ್ರವಾನ್ ಭವ. तो कितने वरदान हैं ಅಂದರೆ ಎಷ್ಟೊಂದು ವರದಾನಗಳಿದ್ದಾವೆ. इसको ही कहा जाता है बाप समान बनना. ಇದಕ್ಕೆ ಹೇಳಲಾಗುತ್ತದೆ ತಂದೆ ಸಮಾನ ಆಗುವುದು. जन्मते ही यह सब वरदान हर एक ब्राह्मण आत्मा को बाप ने दे दिया है. ಜನ್ಮ ಆಗುತ್ತಿದ್ದ ಹಾಗೆಯೇ ಈ ಎಲ್ಲ ವರದಾನಗಳನ್ನು
ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೆ ತಂದೆ ಕೊಟ್ಟಿದ್ದಾರೆ. ವರದಾನ ಮಿಲೆ ಹೈನ ಯಾ ಅಭಿ ಮಿಲ್ನೆ ಹೈ. ವರದಾನ ಸಿಕ್ಕಿದ್ದಾವಲ್ಲವೇ ಅಥವಾ ಇನ್ನೂ ಸಿಗಬೇಕಾಗಿದೆ. जब कोई भी वरदान किसी को मिलता है तो वरदान के साथ वरदान को कार्य में लगाने की विधि भी सुनाई जाती है. ಯಾವಾಗ ಯಾವುದೇ ವರದಾನ ಯಾರಿಗಾದರೂ ಸಿಗುತ್ತದೆ ಆಗ ಆ ವರದಾನಗಳ ಜೊತೆಗೆ ವರದಾನವನ್ನು ಕಾರ್ಯದಲ್ಲಿ ತೊಡಗಿಸುವ ವಿಧಿಯನ್ನು ಕೂಡ ಹೇಳಲಾಗುತ್ತದೆ. ಅಗರ್ ವಹ ವಿಧಿ ನಹಿ ಅಪ್ನಾತೆ ತೋ ವರದಾನ ಕಾ ಲಾಭ ನಹಿ ಲೇ ಸಕ್ತೆ. ಒಂದು ವೇಳೆ ಆ ವಿಧಿಯನ್ನು ಉಪಯೋಗಿಸಲಿಲ್ಲವಾದರೆ ವರದಾನದ ಲಾಭವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಿಲ್ಲ. तो वरदान तो सभी को मिला हुआ है, लेकिन हर एक वरदान को विधि से वृद्धि को प्राप्त कर सकते हैं. ವರದಾನವಂತೂ ಎಲ್ಲರಿಗೂ ಸಿಕ್ಕಿಬಿಟ್ಟಿದೆ. ಆದರೆ ಪ್ರತಿಯೊಬ್ಬರು ಪ್ರತಿಯೊಂದು ವರದಾನವನ್ನು ವಿಧಿಯಿಂದ ವೃದ್ಧಿಯನ್ನು ಮಾಡಿಕೊಳ್ಳಬಹುದು. वृद्धि को कैसे प्राप्त कर सकते, उसकी विधि सबसे सहज और सबसे श्रेष्ठ यही है. जैसा समय उस प्रमाण वरदान स्मृति में आए. ವೃದ್ಧಿಯನ್ನು ಹೇಗೆ ಮಾಡಿಕೊಳ್ಳಬಹುದು, ಅದರ ವಿಧಿ ಎಲ್ಲಕ್ಕಿಂತ ಸಹಜ ಹಾಗೂ ಎಲ್ಲಕ್ಕಿಂತ ಶ್ರೇಷ್ಠ ಇದೇ ಆಗಿದೆ. ಯಾವ ರೀತಿ ಸಮಯ ಆ ಸಮಯದ ಪ್ರಮಾಣವಾಗಿ ವರದಾನದ ಸ್ಮೃತಿ ಬರಬೇಕು. और स्मृति में आने से ಸಮರ್ಥ ಬನ್ ಜಾಯೆಂಗೆ. ಮತ್ತು ಸ್ಮೃತಿಯಲ್ಲಿ ಬರುವುದರಿಂದ ಸಮರ್ಥರಾಗುತ್ತೀರಿ. और ಸಿದ್ಧಿ ಸ್ವರೂಪ ಬನ್ ಜಾಯೆಂಗೆ. ಮತ್ತು ಸಿದ್ಧಿ ಸ್ವರೂಪರು ಆಗುತ್ತೀರಿ. जितना समय प्रमाण कार्य में लगाएंगे उतना वरदान वृद्धि को प्राप्त करता रहेगा. अर्थात सदा वरदान का फल अनुभव करते रहेंगे. ಎಷ್ಟು ವರದಾನಗಳನ್ನು ಸಮಯದ ಅನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸುತ್ತೀರಿ ಅಷ್ಟು ವರದಾನಗಳು ವೃದ್ಧಿಸುತ್ತಾ ಇರುತ್ತವೆ. ಅಂದರೆ ಸದಾ ವರದಾನಗಳ ಫಲದ ಅನುಭವವನ್ನು ಮಾಡುತ್ತಾ ಇರುತ್ತೀರಿ. इतनी श्रेष्ठ शक्तिशाली वरदान मिले हुए हैं, न सिर्फ अपने प्रति कार्य में लगाए फल प्राप्त कर सकते हो, लेकिन अन्य आत्माओं को भी वरदाता बाप से वरदान प्राप्त कराने के योग्य बना सकते हो. ಇಷ್ಟೊಂದು ಶ್ರೇಷ್ಠ ಶಕ್ತಿಶಾಲಿ ವರದಾನಗಳು ಸಿಕ್ಕಿದ್ದಾವೆ. ಕೇವಲ ತಮ್ಮ ಪ್ರತಿಯಾಗಿ ಕಾರ್ಯದಲ್ಲಿ ತೊಡಗಿಸುವುದಲ್ಲ, ಫಲದ ಪ್ರಾಪ್ತಿಯನ್ನು ಮಾಡಿಕೊಡೋದು ಅಲ್ಲ, ಆದರೆ ಅನ್ಯ ಆತ್ಮಗಳನ್ನು ಸಹ ವರದಾತ ತಂದೆಯಿಂದ ವರದಾನ ಪ್ರಾಪ್ತಿ ಮಾಡಿಕೊಳ್ಳಲು ಯೋಗ್ಯರನ್ನಾಗಿ ಮಾಡಬಹುದು. यह संगम युग का वरदान 21 जन्म भिन्न रूप से साथ में रहता है. ಇದು ಸಂಗಮ ಯುಗದ ವರದಾನ 21 ಜನ್ಮಗಳವರೆಗೆ ಬೇರೆ ರೂಪದಿಂದ ಜೊತೆಯಲ್ಲಿ ಇರುತ್ತದೆ. यह संगम का रूप अलग है और 21 जन्म यही वरदान जीवन के हिसाब से चलता रहता है. ಈ ಸಂಗಮ ಯುಗದ ರೂಪ ಬೇರೆಯಾಗಿದೆ ಹಾಗೂ 21 ಜನ್ಮ ಇದೇ ವರದಾನ ಜೀವನದ ಅನುಸಾರವಾಗಿ ನಡೆಯುತ್ತಾ ಇರುತ್ತದೆ. लेकिन वरदाता और वरदान प्राप्त होने का समय अभी है. ಆದರೆ ವರದಾತ ಮತ್ತು ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಮಯ ಈಗಲೇ ಆಗಿದೆ. तो यह चेक करो कि सर्व वरदान कार्य में लगाते सहज आगे बढ़ रहे हो. ಅದಕ್ಕಾಗಿ ಚೆಕ್ ಮಾಡಿಕೊಳ್ಳಿ, ಎಲ್ಲ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತಾ ಮುಂದುವರಿಯುತ್ತಿದ್ದೀರಾ. यह वरदान की विशेषता है कि वरदानी को कभी मेहनत नहीं करनी पड़ती है. ಇದು ವರದಾನದ ವಿಶೇಷತೆ ಆಗಿದೆ. ಅಂದರೆ ವರದಾನಿಗಳಿಗೆ ಎಂದಿಗೂ ಪರಿಶ್ರಮ ಪಡುವ ಅವಶ್ಯಕತೆ ಬಿಡುವುದಿಲ್ಲ. जब भक्त आत्माएं भी मेहनत कर थक जाती है तो बाप से वरदान ही मांगती है. ಯಾವಾಗ ಭಕ್ತಾತ್ಮರು ಕೂಡ ಪರಿಶ್ರಮ ಮಾಡಿ ಸುಸ್ತಾಗುತ್ತಾರೆ ಆಗ ತಂದೆಯಿಂದ ವರದಾನಗಳನ್ನೇ ಕೇಳುತ್ತಾರೆ.
आपके पास भी जब लोग आते हैं, योग लगाने की मेहनत नहीं करने चाहते हैं, तो क्या भाषा बोलते हैं? ತಮ್ಮ ಹತ್ತಿರ ಸಹ ಯಾರಾದರೂ ಜನರು ಬಂದಾಗ ಯೋಗ ಮಾಡಲು ಆಗಲಿಲ್ಲ ಆದರೆ, ಆವಾಗ ಪರಿಶ್ರಮವಾದರೆ ಆವಾಗ ಯಾವ ಭಾಷೆಯನ್ನು ಮಾತನಾಡುತ್ತಾರೆ? कहते हैं सिर्फ हमें वरदान दे दो, माथे पर हाथ रख लो. ಹೇಳ್ತಾರೆ, ಕೇವಲ ನಮಗೆ ವರದಾನ ಕೊಡಿ, ನಮ್ಮ ತಲೆ ಮೇಲೆ ಕೈಯನ್ನಿಡಿ. आप ब्राह्मण बच्चों के ऊपर वरदाता बाप का हाथ सदा है. ತಾವು ಬ್ರಾಹ್ಮಣ ಮಕ್ಕಳ ಮೇಲೆ ವರದಾತ ತಂದೆಯ ಕೈ ಸದಾ ಇದೆ. ಶ್ರೇಷ್ಠ ಮತ ಹಿ हाथ है. ಶ್ರೇಷ್ಠ ಮತವೇ ಕೈ ಆಗಿದೆ. ಸ್ಥೂಲ हाथ तो 24 घंटे नहीं रखेंगे ना. ಸ್ಥೂಲವಾದ ಕೈಯನ್ನು 24 ಗಂಟೆಗಳವರೆಗೆ ಇಡಲಿಕ್ಕೆ ಸಾಧ್ಯವಿಲ್ಲವ. यह बाप के श्रेष्ठ मत का वरदान रूपी हाथ सदा बच्चों के ऊपर है. ಇದು ತಂದೆಯ ಶ್ರೇಷ್ಠ ಮತದ ವರದಾನ ರೂಪಿ ಕೈ ಸದಾ ಮಕ್ಕಳ ತಲೆ ಮೇಲೆ ಇರ್ತದೆ. अमृत वेले से लेकर रात को सोने तक हर श्वास के लिए, हर संकल्प के लिए, हर कर्म के लिए श्रेष्ठ मत का हाथ है ही. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಮಲಗುವವರೆಗೂ ಸಹ ಪ್ರತಿ ಉಸಿರಿನಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಮತದ ಕೈ ಇದ್ದೇ ಇದೆ. इसी वरदान को विधि पूर्वक चलाते चलो तो कभी भी मेहनत नहीं करनी पड़ेगी. ಇದೇ ವರದಾನವನ್ನು ವಿಧಿಪೂರ್ವಕವಾಗಿ ನಡೆಸುತ್ತಾ ನಡೆಯಿರಿ, ಆಗ ಎಂದಿಗೂ ಪರಿಶ್ರಮ ಪಡುವ ಅವಶ್ಯಕತೆ ಬೀಳುವುದಿಲ್ಲ. अच्छा वरदान. हद की जिम्मेवारियों को बेहद में परिवर्तन करने वाले स्मृति स्वरूप नष्टो मोह भव. ಹದ್ದಿನ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ಮೃತಿ ಸ್ವರೂಪ್ नष्टो मोह आगे. नष्टो मोह बनने के लिए सिर्फ अपने स्मृति स्वरूप को परिवर्तन करो. ನಷ್ಟೋ ಮೋಹ ಆಗಲು ಕೇವಲ ತಮ್ಮ ಸ್ಮೃತಿ ಸ್ವರೂಪವನ್ನು ಪರಿವರ್ತನೆ ಮಾಡಿ. मोह तब आता है जब यह स्मृति रहती है कि हम गृहस्थी है, हमारा घर, हमारा ಸಂಬಂಧ है. ಮೋಹ ಯಾವಾಗ ಬರುತ್ತದೆ ಅಂದರೆ, ಯಾವಾಗ ಈ ಸ್ಮೃತಿ ಇರುತ್ತದೆ ಅಂದರೆ ನಾವು ಗೃಹಸ್ಥಿಯಾಗಿದ್ದೇವೆ, ನಮ್ಮ ಮನೆ ಆಗಿದೆ, ನಮ್ಮ ಸಂಬಂಧಗಳಾಗಿದ್ದಾರೆ. अब इस हद की जिम्मेवारियों को बेहद की जिम्मेवारी में परिवर्तन कर दो. ಈಗ ಈ ಹದ್ದಿನ ಜವಾಬ್ದಾರಿಯನ್ನು ಬೇಹದ್ದಿನ ಜವಾಬ್ದಾರಿಯಲ್ಲಿ ಪರಿವರ್ತನೆ ಮಾಡಿ. बेहद की जिम्मेवारी निभाएंगे तो हद की स्वतः पूरी हो जाएगी. ಬೇಹದ್ದಿನ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ಹದ್ದಿನದು ಸ್ವತಃ ಪೂರ್ಣ ಆಗುತ್ತದೆ. लेकिन यदि बेहद की जिम्मेवारी को भूल सिर्फ हद की जिम्मेवारी निभाते हो तो उसे और ही बिगाड़ते हो. ಆದರೆ ಒಂದು ವೇಳೆ ಬೇಹದ್ದಿನ ಜವಾಬ್ದಾರಿಗಳನ್ನು ಮರೆತು ಕೇವಲ ಹದ್ದಿನ ಜವಾಬ್ದಾರಿಗಳನ್ನು ನಿಭಾಯಿಸಿದಾಗ ಅದನ್ನು ಇನ್ನೂ ನೀವು ಕೆಡಿಸುತ್ತೀರಿ. क्योंकि वह फर्ज मोह का मर्ज हो जाता है. ಯಾಕಂದರೆ ಆ ಕರ್ತವ್ಯ ಮೋಹದ ಸೆಳೆತ ಆಗುತ್ತದೆ. इसलिए अपने स्मृति स्वरूप को परिवर्तन कर ನಷ್ಟೋ ಮೋಹ ಬನು. ಆದ್ದರಿಂದ ತಮ್ಮ ಸ್ಮೃತಿ ಸ್ವರೂಪವನ್ನು ಪರಿವರ್ತನೆ ಮಾಡಿಕೊಂಡು ನಷ್ಟೋ ಮೋಹ ಆಗಿ. स्लोगन. ऐसी तीव्र उड़ान भरो जो बातों रूपी बादल सेकंड में ಕ್ರಾಸ್ हो जाए. ಇಂತಹ ತೀವ್ರವಾಗಿರುವಂಥ ಹಾರುವಿಕೆಯನ್ನು ತುಂಬಿಕೊಳ್ಳಿ, ಅದರಿಂದ ಮಾತುಗಳು ಅನ್ನುವಂತಹ ಮೋಡಗಳು ಸೆಕೆಂಡಿನಲ್ಲಿ ದಾಟಿ ಹೋಗಬೇಕು. दादी प्रकाशमणि जी के विशेषताएं. पहले पॉइंट, सदा
पवित्र जीवन में रहने वाली दादी कुमारिका। दादी जी का लौकिक नाम रामा था, लेकिन ब्रह्मा बाबा दादी जी की कोमल और पवित्र जीवन को देखकर उन्हें बहुत प्यार से कुमारिका कहकर बुलाते थे। ದಾದಿಜಿಯವರದು ಲೌಕಿಕ ಹೆಸರು ರಾಮ ಆಗಿತ್ತು. ಆದರೆ ಬ್ರಹ್ಮ ಬಾಬಾ ದಾದಿಜಿಯವರ ಕೋಮಲ ಹಾಗೂ ಪವಿತ್ರ ಜೀವನವನ್ನು ನೋಡಿಬಿಟ್ಟು ಅವರಿಗೆ ಬಹಳ ಪ್ರೀತಿಯಿಂದ ಕುಮಾರಿಕಾ ಅಂತ ಹೇಳಿ ಕರೆಯುತ್ತಾ ಇದ್ದರು. ಆಲ್ಮೈಟಿ ಬಾಬಾ ने दादी जी को ಪ್ರಕಾಶ್ಮಣಿ ನಾಮ್ ದಿಯಾ. ಆಲ್ಮೈಟಿ ಶಿವ ಬಾಬಾ ಅವರು ದಾದಿಜಿಯವರಿಗೆ ಪ್ರಕಾಶ್ಮಣಿ ಅಂತ ಹೆಸರನ್ನು ಕೊಟ್ಟರು. दादी लाइट माइट से संपन्न चमकती हुई मणि समान पूरे विश्व में अपने दिव्य प्रकाश की किरणें बिखेरती रही. ದಾದಿಜಿಯವರು ಲೈಟ್ ಮೈಟ್ನಿಂದ ಸಂಪನ್ನ ಹೊಳೆಯುವಂತಹ ಮಣಿಯ ಸಮಾನ ಆಗಿ ಪೂರ್ಣ ವಿಶ್ವದಲ್ಲಿ ತಮ್ಮ ದಿವ್ಯ ಪ್ರಕಾಶದ ಕಿರಣಗಳನ್ನು ಹರಡಿಸುತ್ತಾ ಇದ್ದರು. बाबा से मिला हुआ ज्ञान